ಎಂಎಲ್ಸಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದು ಸಲಿಂಗ ಲೈಂಗಿಕ ದೌರ್ಜನ್ಯ ಆರೋಪದಡಿ ಈಗ ಸೂರಜ್ ರೇವಣ್ಣ ವಿಚಾರಣೆಯನ್ನು ನಡೆಸಿ ಅರೆಸ್ಟ್ ಮಾಡಿ ಈಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಹೇಗೆ ನಡೀತು ಈ ಅರೆಸ್ಟ್ ಅನ್ನೋದನ್ನ ನೋಡ್ತಾ ಹೋದ್ರೆ ಬ್ಲಾಕ್ ಮೇಲ್ ಕೇಸ್ನಲ್ಲಿ ಸಾಕ್ಷಿ ಕೊಡೋದಕ್ಕೆ ಅಂತ ಬಂದಿದ್ದ ಸೂರಜ್ ಲಾಕ್ ಆಗಿದೆ. ತಾನಾಗಿಯೇ ಬಂದು ಪೊಲೀಸರಿಗೆ ಸಿಕ್ಕಿಬಿದ್ದ ಎಂಎಲ್ಸಿ ಸೂರಜ್ ಬಂಧನದ ನಿರೀಕ್ಷೆ ಮಾಡದೆ ಸೂರಜ್ ರೇವಣ್ಣ ತಗಲಾಕೊಂಡಿದ್ದಾರೆ. ಸಂತ್ರಸ್ತನ ವಿರುದ್ಧ ಬ್ಲಾಕ್ ಮೇಲ್ನ ಆರೋಪ ಮಾಡಿ ಆಪ್ತನಿಂದ ದೂರು ಕೂಡ ಕೊಡಿಸಿದ್ದಂತಹ ಸೂರಜ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ರೆಕಾರ್ಡ್ ಮತ್ತು ಫೋಟೋ ಕೊಡೋದಕ್ಕೆ ಅಂತ ಸ್ಟೇಷನ್ಗೆ ಬಂದಿರ್ತಾರೆ. ಹಾಸನ ಸೈಬರ್ ಕ್ರೈಮ್ ಠಾಣೆಗೆ ನಿನ್ನೆ ಸಂಜೆ ಆಗಮಿಸಿದಂತಹ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅಲ್ಲಿ ಪೊಲೀಸರ ಕೈಗೆ ಸಿಲುಕ್ತಾರೆ. ನಿಮ್ಮ ವಿರುದ್ಧವೇ ಕಂಪ್ಲೇಂಟ್ ಇದೆ, ವಿಚಾರಣೆ ನಡೆಸಬೇಕು, ಸಹಕರಿಸಿ ಅಂತಾರೆ ಪೊಲೀಸರು. ಆಗ ವಿಚಾರಣೆಯನ್ನು ನಡೆಸಲು ಆರಂಭಿಸ್ತಾರೆ. ನಂತರ ಬೆಳಗಿನ ಜಾವದವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ. ಸಂತ್ರಸ್ತನ ವಿರುದ್ಧ ಬ್ಲಾಕ್ ಮೇಲ್ ದೂರು ಕೊಡೋದಕ್ಕೆ, ಅದಕ್ಕೆ ಪೂರಕ ಸಾಕ್ಷಿ ಕೊಡೋದಕ್ಕೆ ಅಂತ ಬಂದಿದ್ದ ಸೂರಜ್ ತಾನಾಗೆ ಸ್ಟೇಷನ್ಗೆ ಬಂದು ಅರೆಸ್ಟ್ ಆಗಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಹಾಸನದಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಸೂರಜ್ ರೇವಣ್ಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವರ ಕೇಸ್ ವರ್ಗಾವಣೆಯಾಗುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ ಪರಿಷತ್ ಸದಸ್ಯ ಈ ಹಿನ್ನೆಲೆಯಲ್ಲಿ ಹಾಸನದಿಂದ ಜನಪ್ರತಿನಿಧಿ ಕೋರ್ಟ್ಗೆ ಈ ಕೇಸ್ ವರ್ಗಾವಣೆಯಾಗುವ ಸಾಧ್ಯತೆ ಇದ್ದು ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯ ಎಫ್ಐಆರ್ ವರ್ಗಾವಣೆಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಐಪಿಸಿ ಸೆಕ್ಷನ್ 377, 342 ಮತ್ತು 506 ಇದರಡಿ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ಇವತ್ತೇ ಎಂಎಲ್ಸಿ ಸೂರಜ್ ರೇವಣ್ಣ ಅವರನ್ನ ಬೆಂಗಳೂರಿಗೆ ಕರೆತರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಹಾಯ ಮಾಡೋದಾಗಿ ಕರೆಸಿಕೊಂಡು ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಆರೋಪ ಒಬ್ಬ ಜೆಡಿಎಸ್ ಕಾರ್ಯಕರ್ತನಿಂದ ಸೂರಜ್ ರೇವಣ್ಣ ಮೇಲೆ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಈ ಕೇಸ್ ದಾಖಲಾಗಿದೆ. ಒಟ್ಟಾರೆ ನಾವು ಪ್ರಕರಣಗಳನ್ನ ಗಮನಿಸ್ತಾ ಹೋದರೆ ಇಡೀ ರೇವಣ್ಣ ಫ್ಯಾಮಿಲಿ, ಮಾಜಿ ಸಚಿವ ರೇವಣ್ಣ ಕುಟುಂಬಕ್ಕೆ ಕೇಡುಗಾಲ ಅನಿಸುತ್ತೆ. ಕಾನೂನು ಕುಣಿಕೆಯಲ್ಲಿ ರೇವಣ್ಣ ಕುಟುಂಬ ಪರದಾಡ್ತಾ ಇದೆ. ಕಾನೂನು ಕುಣಿಕೆಯಲ್ಲಿ ಅಪ್ಪ ಅಮ್ಮ ಇಬ್ರು ಮಕ್ಕಳು ಅಂದ್ರೆ HD ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಈಗ ಸೂರಜ್ ರೇವಣ್ಣ 4 ಕೂಡ ಸೇರಿಕೊಂಡಿದ್ದಾರೆ. ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನು ಪಡೆದಿದ್ದಾರೆ ಭವಾನಿ ರೇವಣ್ಣ. ಅದೇ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ವಿಚಾರಣೆ ಎದುರಿಸಿ ನಂತರ ಜಾಮೀನು ಪಡೆದು ಹೊರಬಂದ್ರು HD ರೇವಣ್ಣ. ಇನ್ನು ಅತ್ಯಾಚಾರ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದು ಸಾಲದು ಅಂತ ಈಗ ಪ್ರಜ್ವಲ್ ಸಹೋದರ HD ರೇವಣ್ಣ ಹಿರಿಯ ಪುತ್ರ, ವಿಧಾನ ಪರಿಷತ್ ಸದಸ್ಯ ಆಗಿರುವಂತಹ ಸೂರಜ್ ರೇವಣ್ಣ ಕೂಡ ಪ್ರಜ್ವಲ್ ಜೈಲಲ್ಲಿರುವಾಗಲೇ ಸೂರಜ್ ಕೂಡ ಅರೆಸ್ಟ್ ಆಗಿದ್ದು ಕಾನೂನು ಕುಣಿಕೆಯಲ್ಲಿ ಇಡೀ ರೇವಣ್ಣ ಫ್ಯಾಮಿಲಿ ಸಿಲುಕಿ ಕಂಗಾಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.